ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ನಮಸ್ಕಾರ. ಯಾವ ವ್ಯಕ್ತಿ ತನ್ನ ತಪ್ಪನ್ನ ತಾನೇ ತಿದ್ಕೊಳ್ಳಿಕ್ಕೆ ಹೋರಾಡ್ತಾನೋ ಅವನನ್ನ ಸೋಲಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೆ. ಹಾಗೆಯೇ ಯಾವ ವ್ಯಕ್ತಿ ತನ್ನ ಹಸಿವನ್ನ ತಾನೇ ನೀಗಿಸಿಕೊಳ್ಳುವಷ್ಟು ಸಮರ್ಥನಾಗ್ತಾನೋ ಅವನನ್ನ ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೆ. ಅದೇ ರೀತಿ ಯಾವ ಮನೆಯಲ್ಲಿ ರುಚಿಕರವಾದಂತಹ ಅಡುಗೆಗಳು ತಯಾರಾಗ್ತದೋ ಅವರ ಮನೆಯಲ್ಲಿ ಖುಷಿಗೆ ಮಿತಿಯೇ ಇರುವುದಿಲ್ಲಂತೆ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಜ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ರೋಡ್ ಉಡುಪಿ. ಈ ಖುಷಿ, ಹ್ಯಾಪಿನೆಸ್, ಹಸಿವು ಅಂತ ಹೇಳಿದ ತಕ್ಷಣ ನಮಗೆ ಮೊದಲು ನೆನಪಾಗುವಂತ ಹೆಸರು ಅಶ್ವಿನಿ ಮೇಡಮ್. ಸದಾ ಖುಷಿಯಿಂದ ಅಡುಗೆ ಮಾಡುವಂತ ಅಶ್ವಿನಿ ಮೇಡಮ್ ಅನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಖುಷಿ ಅಂತ ಹೇಳಿದ ತಕ್ಷಣ ಮೊದಲು ನಿಮ್ಮ ಮುಖ ನೆನಪಾಗ್ತದೆ, ಅಡುಗೆ ಅಂತ ಹೇಳಿದ ತಕ್ಷಣ ಅಂತೂ ನೀವೇ ನೆನಪಾಗ್ತೀರಿ. ಸೊ ಖುಷಿಯಿಂದ ಅಡುಗೆ ಮಾಡುವಂತ ನೀವು ಇವತ್ತು ನಮಗೋಸ್ಕರ ಯಾವ ಅಡುಗೆನ ಮಾಡ್ಲಿಕ್ಕೆ ರೆಡಿ ಇದ್ದೀರಿ? ಇವತ್ತು ನಾನು ಪಂಜಾಬಿ ಸ್ಟೈಲ್ ನಲ್ಲಿ ಮಟರ್ ಪನ್ನೀರ್ ಮಾಡ್ತಾ ಇದ್ದೇನೆ ಕೀರ್ತಿ. ಓಕೆ, ಮಟರ್ ಪನ್ನೀರ್ ಮಾಡ್ತಾ ಇದ್ದೀರಿ. ಸೊ ಏನೆಲ್ಲ ಮಾಡ್ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸ್ಟಾರ್ಟ್ ಮಾಡುವನಾ? ಎಸ್, ಖಂಡಿತ. ಈಗ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀರಾ ಕೀರ್ತಿ? ಮಟರ್ ಪನ್ನೀರ್ ಮಾಡ್ಲಿಕ್ಕೆ ಒಂದು ದೊಡ್ಡ ಬೌಲ್ ನಲ್ಲಿ ಪನ್ನೀರ್, ಚಾಪ್ ಮಾಡಿದಂತಹ ಆನಿಯನ್, ಗ್ರೀನ್ ಪೀಸ್, ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಕಸೂರಿ ಮೇಥಿ, ಕ್ಯಾಶ್ಯೂ ನಟ್, ಕೊತ್ತಂಬರಿ ಪುಡಿ, ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್, 1-2 ಸ್ಪೂನ್ನಷ್ಟು ಹನಿ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರಿಬೇವು, 2 ಗ್ರೀನ್ ಚಿಲ್ಲೀಸ್, ಸಣ್ಣಗೆ ಹೆಚ್ಚಿಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು. ಕೀರ್ತಿ, ಸ್ಟಾರ್ಟ್ ಮಾಡುವನ ನಾವು? ಖಂಡಿತ. ನನಗೆ ಮೊದಲಿಗೆ ಸ್ವಲ್ಪ ಎಣ್ಣೆ ಕೊಡ್ತೀರಾ ಕೀರ್ತಿ? ಪ್ಯಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ, ಬಿಸಿ ಆಗಿದೆ ಆಲ್ರೆಡಿ. ಸ್ವಲ್ಪ ಎಣ್ಣೆ ಸಾಕು, 1-2 ಸ್ಪೂನ್ ಅಷ್ಟು. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಟಂತಹ ಆನಿಯನ್ ಕೊಡಿ ಕೀರ್ತಿ. ಆನಿಯನ್ ಸುಮಾರು 2 ಇದೆ ಇದರಲ್ಲಿ. ಮೀಡಿಯಂ ಸೈಜ್ನ 2 ಆನಿಯನ್ ಅನ್ನ ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಆಗಲಿ, ಟ್ರಾನ್ಸ್ಲೂಸೆಂಟ್ ಆಗ್ತದೆ ಅದು. ಇದು ಪಂಜಾಬಿ ಸ್ಟೈಲ್ ಅಂತ ಹೇಳಿದ್ರು. ಸೊ ಏನ್ ಸ್ಪೆಷಾಲಿಟಿ ಇದೆ? ಪಂಜಾಬೀಸ್ ಅಂದ್ರೆ ಅವರು ಯಾವತ್ತು ರಿಚ್ ಫುಡ್ ಅನ್ನ ಲೈಕ್ ಮಾಡ್ತಾರೆ. ಅಂದ್ರೆ ಏನಿದ್ರು ಅವರಿಗೆ ಅದು ಹೆವಿ ಆಗ್ಬೇಕು ಆ ತರ. ನಾನು ಇದರಲ್ಲಿ ಗ್ರೇವಿಯನ್ನ ಮಾಡುವಾಗ ಸ್ವಲ್ಪ ಕ್ಯಾಶ್ಯೂ ನಟ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಮ್ಗೆ ಅದು ರಿಚ್ ಆದ ಫೀಲ್ ಅನ್ನ ಕೊಡ್ತದೆ. ಅಂದ್ರೆ ಪನ್ನೀರ್ ಆಕ್ಚುಲಿ ತಿಂದ ಕೂಡಲೇ ನಮ್ಗೆ ಹೊಟ್ಟೆ ತುಂಬಿದ ಫೀಲ್ ಆಗ್ತದೆ. ಸೊ ಡಯಟ್ ಮಾಡುವವರು ಎವ್ರಿ ಮಾರ್ನಿಂಗ್ ಅಟ್ಲೀಸ್ಟ್ 150 to 200 ಗ್ರಾಮ್ನಷ್ಟು ಪನ್ನೀರನ್ನು ತಗೊಂಡ್ರೆ ಸುಮಾರು ಮಧ್ಯಾಹ್ನದವರೆಗೆ ಹೊಟ್ಟೆ ತುಂಬಿದ ಫೀಲ್ ಆಗ್ತದಲ್ಲ, ಸೊ ಹಸಿವೆ ಆಗೋದಿಲ್ಲ. ಸೊ ದೇಹದ ತೂಕವನ್ನ ಇಳಿಸಿಕೊಳ್ಬೇಕು ಹೇಳುವವರು ದಿನದ ಆಹಾರ ಪದ್ಧತಿಯಲ್ಲಿ ನಾನು ಹೇಳಿದ ಹಾಗೆ 150 to 200 ಗ್ರಾಮ್ನಷ್ಟು ಪನ್ನೀರನ್ನ ತಗೊಳ್ಬಹುದು. ಅದು ಅಲ್ಲದೆ ಮಕ್ಕಳಿನ ಮೆದುಳನ್ನ ಇದು ತುಂಬಾ ಆಕ್ಟಿವ್ ಮಾಡ್ತದೆ. ಅಂದ್ರೆ ಮೆಮೊರಿ ಪವರ್ ಅನ್ನ ಇನ್ಕ್ರೀಸ್ ಮಾಡ್ತದೆ. ಕ್ಯಾಲ್ಸಿಯಂ ಇದರಲ್ಲಿ ಹೈಯೆಸ್ಟ್ ಇರೋದ್ರಿಂದ ನಮ್ಮ ಮೂಳೆಗಳಲ್ಲಿ ಏನಾದರೂ ಸವೆತ ಅಂಥದ್ದೆಲ್ಲ ಪ್ರಾಬ್ಲಮ್ ಬರ್ತದೆ ಅಂತ ಆದರೆ ಇದನ್ನು ತಿಂದರೆ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ಅಲ್ಲದೆ ರಕ್ತ ಇನ್ಕ್ರೀಸ್ ಮಾಡ್ತದೆ. ಕ್ಯಾಲ್ಸಿಯಂ ಹೈಯೆಸ್ಟ್ ಇರೋದ್ರಿಂದ ಹಲ್ಲಿಗೂ ಒಳ್ಳೆಯದು. ಸೊ ಯಾರು ವೆಜಿಟೇರಿಯನ್ಸ್ ಇರ್ತಾರೆ, ಇನ್ಸ್ಟೆಡ್ ಆಫ್ ನಾನ್ ವೆಜ್ ಇವರು ಪನ್ನೀರನ್ನು ಡೈಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಕೀರ್ತಿ. ಆರೋಗ್ಯಕ್ಕೆ ಇದ್ದಾರೆ ಅಂತ ಹೇಳಿದ್ರೆ ಟಿಪ್ಸಿಗಂತೂ ಬರ ಇಲ್ಲ. ಡಯಟ್ ಮಾಡೋರಿಗೂ ತುಂಬಾ ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಿ. ಪನ್ನೀರ್ ಕೇವಲ ಟೇಸ್ಟಿಗೆ ಅಲ್ಲ, ತುಂಬಾ ಹೆಲ್ದಿ ಫುಡ್ ಅಂಡ್ ಡಯಟ್ ಮಾಡೋರಿಗೆ ಬೆಸ್ಟ್ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಪನ್ನೀರಲ್ಲಿ ನಾವು ತುಂಬಾ ವಿಧವಾದ ಡಿಶ್ ಅನ್ನ ಮಾಡ್ಕೊಳ್ಬಹುದು. ಹಲವಾರು ಬಗೆಯಲ್ಲಿ ಅದನ್ನ ನಾವು ಯೂಸ್ ಮಾಡಿಕೊಂಡು ರುಚಿಕರವಾದ ಡಿಶ್ ಗಳನ್ನ ಮಾಡ್ಕೊಳ್ಬಹುದು. ಈಗಂತೂ ಟ್ರೆಂಡಿಂಗ್ ಇದೆ ಅಲ್ಲ, ಪಿಜ್ಜಾ, ಬರ್ಗರ್ ಎಲ್ಲದರಲ್ಲೂ ಪನ್ನೀರನ್ನು ಹಾಕೇ ಬಿಡ್ತಾರೆ. ವೆಜ್ ಅಂದ್ರೆ ಒಂದು ಮೈನ್ ಆಗಿ ಪೊಟ್ಯಾಟೊ, ಮತ್ತೊಂದು ಪನ್ನೀರ್. ಸೊ ಕಲ್ಪ ವೃಕ್ಷದಲ್ಲಿ ಹೇಗೆ
ತುಂಬಾ ವೆರೈಟಿ Yes, ಆಗಿರುವಂತಹ yes. ಉಪಯೋಗಗಳಿದೆಯೋ ಹಾಗೆ ಪನ್ನೀರ್ ಕೂಡ Yes. ತುಂಬಾ ಸ್ಪೆಷಲ್ ಪನ್ನೀರ್. ಹಾಗೆ ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಹಾಲು ಹಾಲಿನ ಉತ್ಪನ್ನಗಳನ್ನ ತುಂಬಾನೇ ಯೂಸ್ ಮಾಡ್ಕೊಳ್ತಾ ಬಂದಿದ್ದೇವಲ್ಲ. ಹೌದು. ಈಗ ಒಂದು ಹೊಸ ಟ್ರೆಂಡಿಂಗ್ ಅಂದದಕ್ಕೆ ಪನ್ನೀರ್ ಆಡ್ ಆಗಿ ಬಿಟ್ಟಿದೆ ಅಷ್ಟೇ. ಹಾಲು ತುಪ್ಪ ಎಲ್ಲ ಹಾಲಿನ ಮಹತ್ವ ಯಾವಾಗ ಮುಂದುವರಿತಾನೆ ಇರ್ತದೆ. ಹಾಲು ತುಪ್ಪ ಎಲ್ಲ ನಮ್ಮ ಹಿರಿಯರು ಯೂಸ್ ಮಾಡ್ತಾ ಇದ್ರು. ಈಗ ಯಂಗ್ ಜನರೇಷನ್ ಅವರು ಇನ್ನೊಂದು ರೀತಿಯ ಶೇಪ್ ಕೊಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಅದನ್ನೇ ಆ ತರ ಯೂಸ್ ಮಾಡ್ತಾ ಇದ್ದಾರೆ. ನೀವು ಮೆನ್ಷನ್ ಮಾಡಿದ್ರಿ ವೆಜ್ ತಿನ್ನುವವರಿಗೆ ಬೆಸ್ಟ್ ಅಂತ. ಸೊ ವೆಜ್ ತಿನ್ನುವವರು ನಾನ್ ವೆಜ್ ತಿನ್ನುವಷ್ಟು ಖುಷಿಯಲ್ಲಿ ಇದನ್ನ ತಿಂತಾರೆ. ಸೊ ನಾನ್ ವೆಜ್ ತಿನ್ನುವವರಿಗೆ ಚಿಕನ್ ಮಟನ್ ಎಲ್ಲ ಹೇಗೋ, ಸೊ ವೆಜ್ ಪ್ರಿಯರಿಗೆ ಪನ್ನೀರ್. ಅಂದ್ರೆ ಮಶ್ರೂಮ್ ಅನ್ನ ಎಲ್ಲ ವಯಸ್ಸಿನವರು ತಿನ್ನೋದಿಲ್ಲ, ಅಂದ್ರೆ ಇಷ್ಟಪಡೋದಿಲ್ಲ. ಹಾಗಾಗಿ ಪನ್ನೀರ್ ಆದ್ರೆ ಎಲ್ಲರೂ ಇಷ್ಟಪಡ್ತಾರಲ್ಲ, ಹಾಗೆ. ಕೀರ್ತಿ ಒಂಚೂರ ಬೌಲ್ ಕೊಡಿ ಕೀರ್ತಿ. ಅದ್ರಲ್ಲಿ ಒಂದ್ ಸ್ವಲ್ಪ ನಾನು ತೆಗೆದಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿ ಟ್ರಾನ್ಸ್ಲೂಸೆಂಟ್ ಆಯ್ತಲ್ಲ ಕಲರ್. ಹೌದು. ಅರ್ಧದಷ್ಟನ್ನ ತೆಗ್ದೆ. ಇರ್ಲಿ, ಇದು ತಣ್ಣಗಾಗ್ಲಿ. ಈಗ ಇದಕ್ಕೆ ನನಗೆ ಚಕ್ಕೆ ಲವಂಗ ಇದೆ ಅಲ್ಲದು, ಅದನ್ನೊಂದು ಸ್ವಲ್ಪ ಕೊಡಿ ಕೀರ್ತಿ. ಫ್ಲೇವರ್ಗೋಸ್ಕರ ಫ್ಲೇವರ್ ಹೋಲ್ ಸ್ಪೈಸಸ್. ಟೊಮೆಟೊ ಕೊಡಿ. ಕರಿಬೇವು, ಮತ್ತೆ ಈ ಡಿಶ್ ಹೇಗಪ್ಪ ಅಂದ್ರೆ ಇದನ್ನ ನಾವು ರೈಸ್ ಜೊತೆಗೆ ರೋಟಿ, ಚಪಾತಿ, ಬಟರ್ ನಾನ್ ಅಥವಾ ದೋಸೆ ಯಾವುದ್ರ ಜೊತೆಗೂ ಇದನ್ನು ನಾವು ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಬ್ಲೆಂಡ್ ಆಗ್ತದೆ. ಎಸ್, ಏನಪ್ಪ ಮಾಡೋದು, ಚಪಾತಿ ಮಾಡ್ತೇನೆ ಅದರೊಟ್ಟಿಗೆ ಏನಪ್ಪ ಗ್ರೇವಿ, ಪನ್ನೀರ್ ಇದೆ ಅಂತ ಆದ್ರೆ ಇದನ್ನ ಸುಲಭವಾಗಿ ಮಾಡ್ಕೊಳ್ಬಹುದು. ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡಿ ಕೀರ್ತಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಅಷ್ಟೇ ನಾವು ಟೊಮೆಟೊ ಹಾಕಿದ ಮೇಲೆ ಹಾಕ್ಬೇಕು, ಯಾಕಂದ್ರೆ ತಳ ಹಿಡಿಯುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಸ್ವಲ್ಪ ಉಪ್ಪು ಕೊಡಿ, ಸ್ವಲ್ಪ ಹಾಕೊಳ್ಳುವ, ಮತ್ತೆ ಟೇಸ್ಟ್ ನೋಡ್ಕೊಂಡು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಬಹುದು. ಈಗ ಯಾಕೆ ಹಾಕ್ತಾ ಇದ್ದೇನೆಂದ್ರೆ ಕೀರ್ತಿ, ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದೆ ಅಷ್ಟೇ. ಪ್ರತಿ ಸರ್ತಿ ನಿಮ್ಮ ಹತ್ರ ಕೇಳ್ತಾ ಇರ್ತೇನೆ, ನಿಮ್ಮ ಮನೆಯವ್ರಿಗೆ ಯಾವುದು ಐಟಮ್ ಇಷ್ಟ ಆಗೋದು ಅಥವಾ ಮಕ್ಕಳಿಗೆ ಯಾವುದು ಅಂತ. ನನಗೆ ಅಶ್ವಿನಿ ಮೇಡಮ್ಗೆ ಯಾವ ಡಿಶ್ ತುಂಬಾ ಫೇವ್ರೇಟ್ ಅಂತ ಗೊತ್ತಾಗಬೇಕು. ನನಗೆ ನಾರ್ಮಲಿ ವೆಜ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅದರಲ್ಲೂ ಈ ಅಳಸಂಡೆ, ಮಂಗಳೂರು ಸೌತೆಕಾಯಿ ಹುಳಿ, ಮಟ್ಟುಗಳದಿಂದ ಮಾಡಿದಂತಹ ಹುಳಿಯಾಗಿ ಅಂದ್ರೆ ಬೇಳೆ ಹಾಕಿ ನಾನೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತೇನೆ, ಅದೆಲ್ಲ ನನಗೆ ತುಂಬಾ ಇಷ್ಟ. ದಾಲ್ ಫ್ರೈ, ಪಂಜಾಬಿ ಅವರಲ್ಲಿ ಪನ್ನೀರ್ ಅಷ್ಟು ಇಷ್ಟ ಆಗುದಿಲ್ಲ ನನಗೆ, ಆದ್ರೆ ಅವರದ್ದು ದಾಲ್ ಫ್ರೈ ಇದೆ ಅಲ್ಲ, ಅದು ನನಗೆ ತುಂಬಾ ಇಷ್ಟ. ಅಂದ್ರೆ ನಾನು ಅದಕ್ಕೆ ವೆಜಿಟೇಬಲ್ ಎಲ್ಲ ಹಾಕಿಯೇ ಮಾಡ್ತೇನೆ ದಾಲ್ ಫ್ರೈ ಅನ್ನ. ಅಶ್ವಿನಿ ಮೇಡಮ್ ವೆಜ್ ಪ್ರಿಯರ್ ಅಂತ. 100%. ಸೊ ಪನ್ನೀರ್ ಅಂತ ಹೇಳಿದ್ರೆ ಹೈಯೆಸ್ಟ್ ಕ್ಯಾಲ್ಸಿಯಂ ಇರುವಂಥದ್ದು ಪದಾರ್ಥ ಅಂತ ಹೇಳ್ಬೋದು. ಸೊ ಕ್ಯಾಲ್ಸಿಯಂಗೆ ಏನೆಲ್ಲ ಬೇಕು ಅದೆಲ್ಲ ಪನ್ನೀರಲ್ಲಿ ಎಲ್ಲ ಇದೆ. ಮಕ್ಕಳಿಗೂ ತುಂಬಾ ಒಳ್ಳೇದಂದ್ರೆ ಹಲ್ಲು ಇಲ್ಲದವರು ಸಾಫ್ಟ್ ಇರ್ತದಲ್ಲ, ಇದನ್ನ ಸುಲಭವಾಗಿ ತಗೊಂಡು ಜೀರ್ಣ ಆಗ್ತದೆ ಬೇಗ ಇದು. ಸೊ ನೈಟಿಗೂ ನಾವು ಇದನ್ನು ತಗೊಳ್ಬೋದು. ಇಲ್ಲಪ್ಪ ನೈಟ್ ತಿಂದ್ರೆ ಹೆವಿ ಆಗ್ತದೆ ಆ ಥರ ಏನೂ ಇಲ್ಲ, ನೈಟಿಗೂ ನಾವು ಇದನ್ನ ಮಾಡಿಕೊಂಡು ತಗೊಳ್ಬೋದು ಪನ್ನೀರನ್ನ. ಈಗಷ್ಟೇ ಹಲ್ಲು ಬಂದಿರೋ ಮಗುವಿನಿಂದ ಹಿಡಿದು ಹಲ್ಲು ಕಳ್ಕೊಂಡಿರೋ ಮುದುಕರವರೆಗೂ ಇದನ್ನ ತಿನ್ಬೋದು. ಹೌದು. ಕೀರ್ತಿ, ನನಗೆ ಪನ್ನೀರ್ ಕೊಡ್ತೀರಾ? ಓಕೆ. ಪನ್ನೀರ್ ಒಂಚೂರು ಬೇಯಲಿ, ಅಷ್ಟ ತನಕ ನಾನು ಇದನ್ನ ತೆಗೆದಿಟ್ಟ ಆನಿಯನ್ ಅನ್ನ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತೇನೆ. ಲೋ ಫ್ಲೇಮ್ ಅಲ್ಲಿ ಇಡ್ತೇನೆ ನಾನು. ಕ್ಯಾಶ್ಯೂ ಆಗ ಇಟ್ಟಿದ್ದೆ ಅಲ್ಲ, ಒಂದು 2 ಸ್ಪೂನ್ ಅಷ್ಟು ಕ್ಯಾಶ್ಯೂವನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾನು ನುಣ್ಣಗೆ ರುಬ್ಕೊಳ್ತೇನೆ ಕೀರ್ತಿ ಇದನ್ನ.
ಕೀರ್ತಿ, ಈಗ ನಾನು ಈಗ ಬ್ಲೆಂಡ್ ಮಾಡಿದ ಮಿಶ್ರಣವನ್ನು ಅದಕ್ಕೆ ಹಾಕ್ತೇನೆ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೇನಲ್ಲ. ಸ್ವಲ್ಪ ನೀರು ಕೊಡ್ತೀರಾ? ನಾನು ಈ ಮಿಕ್ಸರನ್ನು ರಿನ್ಸ್ ಮಾಡಿಕೊಂಡು ಅದೇ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ತೇನೆ. ಮಟರು ಕೊಡಿ ಕೀರ್ತಿ. ಬಟಾಣಿ ನಾನು ಗ್ರೀನ್ ಪೀಸ್ ಇಟ್ಟಿದ್ದೇನೆ. ಗ್ರೀನ್ ಪೀಸ್ ಅದು ಕೋಡಲ್ಲಿ ಬರ್ತದಲ್ಲ ಕೀರ್ತಿ, ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಅಂದರೆ ಬೇಗ ಬೇಯ್ತದೆ ಅಲ್ಲ. ಸೊ ಸಪೋಸ್ ನಾವು ಡ್ರೈ ಒಣಗಿದಂತಹ ಬಟಾಣಿಯನ್ನು ಯೂಸ್ ಮಾಡೋದಾದರೆ ನೆನೆಸಿಟ್ಟು ಕುಕ್ಕರಲ್ಲಿ ಬೇಯಿಸಿ ಮತ್ತೆ ಹಾಕಬೇಕು. ಸೊ ಇದಾದರೆ ಈಸಿ ಆಗ್ತದಲ್ಲ. ನನಗೆ ಒಂಚೂರು ಚಿಲ್ಲಿ ಪೌಡರ್, 1 ಸ್ಪೂನ್ನಷ್ಟಿದೆ. ಗರಂ ಮಸಾಲ ಪೌಡರ್ ಕೊಡಿ ಕೀರ್ತಿ. ಇದು ಅಷ್ಟೇ 1 ಸ್ಪೂನ್ ತಗೊಂಡಿದ್ದೇನೆ ನಾನು. ಕೊರಿಯಾಂಡರ್ ಪೌಡರ್, ಶೇಡೆ ಬದಲಾಗ್ತಾ ಇದೆ, ಎಲ್ಲ ಆಡ್ ಮಾಡ್ತಿದ್ದೀರಿ ಒಂದೊಂದು. ಟರ್ಮರಿಕ್ ಬೇಕು ಅಂತ ಅನ್ಸಿದವರು ಹಾಕಬಹುದು. ಟರ್ಮರಿಕ್ ಹಾಕಿದ್ರೆ ಕಲರ್ ಸ್ವಲ್ಪ ನಮಗೆ ಇದರದ್ದು ಚೇಂಜ್ ಆಗ್ತದೆ. ಸೊ ನಿಧಾನವಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು. ಪನ್ನೀರ್ ಸಾಫ್ಟ್ ಅಲ್ಲ. ಸೊ ಗ್ರೀನ್ ಚಿಲ್ಲಿನೂ ಕೊಟ್ಬಿಡಿ ಕೀರ್ತಿ. ಸ್ವಲ್ಪ ಅದರದ್ದು ಖಾರ ಬಿಟ್ಕೊಳ್ಳಿ. ಒಗ್ಗರಣೆಗೇನು ಹಾಕಬೇಕಂತ ಇಲ್ಲ. ಗ್ರೀನ್ ಚಿಲ್ಲಿಯನ್ನು ಬೇಯುವಾಗ ನಾವು ಆ್ಯಡ್ ಮಾಡಿಕೊಂಡು ಈಗ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ನಾವು ಬೇಯಿಸ್ಕೊಳ್ಳುವ ಅಷ್ಟೇ. ಬಟಾಣಿ ಒಂಚೂರು ಸಾಫ್ಟ್ ಆಗ್ತದೆ. ಉಪ್ಪನ್ನು ನಾವು ಮೊದಲೇ ಹಾಕಿದ್ದೇವಲ್ಲ, ಲಾಸ್ಟಿಗೆ ಟೇಸ್ಟ್ ನೋಡಿ ಮತ್ತೊಂಚೂರು ಹಾಕಿದರೆ ಆಯಿತು. ಬೇಕು ಅಂತ ಅನಿಸಿದರೆ. ನಿಮಗೆ ಪನ್ನೀರ್ ಇಷ್ಟನಾ ಕೀರ್ತಿ? ಖಂಡಿತ. ಪನ್ನೀರ್ ಇಷ್ಟಪಡೋದವ್ರು ಯಾರು ಇರ್ತಾರೆ ಹೇಳಿ? ಯಾವ ಥರ ಮಾಡಿಕೊಟ್ರು ಇಷ್ಟ ಆಗ್ತದ? ಯಾವ ಥರ ಮಾಡಿಕೊಟ್ರು ಇಷ್ಟ ಆಗ್ತದೆ. ಪನ್ನೀರ್ ಇದ್ರೆ ಆಯಿತು. ಓಕೆ, ಇಲ್ಲಿ ಬೇಯ್ತಾ ಇದೆ ಮಟರ್ ಪನ್ನೀರ್. ಸೊ ರೆಡಿ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಮಟರ್ ಪನ್ನೀರ್ ಅಂತ. ನಾನಂತೂ ಹೇಗೆ ಬರ್ತದೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬನ್ನಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ ಸ್ಕ್ಯಾಬ್ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಲ್ ಸ್ಕ್ಯಾಬ್ ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಮಟರ್ ಪನ್ನೀರ್ ಅರೋಮಾ ಏನಿದೆ ನಂಗೆ ಬರ್ತಾ ಇದೆ. ಸೊ ಹೇಗೆ ರೆಡಿ ಆಗಿದೆ ಅಂತ ನೋಡ್ಕೊಂಬರೋಣ. ಕೀರ್ತಿ 5 ನಿಮಿಷ ಆಗಿದೆ. ಈಗ ಬೆಂದಿದೆ ಅಂತ ನೋಡುವ. ನೋಡಿ ಬೆಂದಿದೆಲ್ಲ ಕರೆಕ್ಟ್ ಆಗಿ. ಸ್ವಲ್ಪ ಸೈಡ್ಗೆ ಇಡ್ಲಿಯಾ? ಬಿಸಿ ಇದೆ ಕೀರ್ತಿ. ನಿಧಾನವಾಗಿ ಇದಕ್ಕೆ ನನಗೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಕೊಡಿ. ಸ್ವಲ್ಪ ಹನಿ, ಕೊನೆಯಲ್ಲಿ ಕಸೂರಿ ಮೇಥಿ. ನಾನೀಗ ಫ್ಲೇಮನ್ನು ಆಫ್ ಮಾಡ್ತೇನೆ. ಆಫ್ ಮಾಡಿಕೊಂಡು ಕಸೂರಿ ಮೇಥಿ ಹಾಕೋದು ಹೇಗೆ ಗೊತ್ತಾ ಕೀರ್ತಿ? ನಮ್ಮ ಒಣಗಿದ ಪಾಮಲ್ಲಿ ಅಂದರೆ ಅಂಗೈಯಲ್ಲಿ ಇದನ್ನು ಹಿಡ್ಕೊಂಡು ಹೀಗೆ ರಬ್ ಮಾಡಿ ಮತ್ತೆ ಅದನ್ನು ನಾವು ಹೀಗೆ ಹಾಕಬೇಕು. ಆಗ ಅದರದ್ದು ಫ್ಲೇವರ್ ಒಳ್ಳೆ ಬಿಟ್ಕೊಳ್ತದೆ. ನೋಡಿ ಸಣ್ಣಗೆ ಮಿಕ್ಸ್ ಕೊಡ್ತೇನೆ.
ಕರೆಕ್ಟಾಗಿ ಬೆಂದಿದಲ್ಲ? ಹಾ ಹೌದು. ಸರ್ವ್ ಮಾಡ್ಲಿಯಾ ನಿಮ್ಗೆ? ಬಿಸಿ ಬಿಸಿಯಾಗಿ ನೋಡಿ ಯಾವ ತರ ಫ್ಲೇವರ್ ಬರ್ತಾ ಇದೆ ಅಲ್ಲ, ಎಲ್ಲ ಮಸಾಲದ್ದು ಅರೋಮಾ ಅಂತೂ ಹೇಳ್ತಾ ಇದೆ, ನಾನು ತುಂಬಾ ಚೆನ್ನಾಗಿ ಬಂದಿದ್ದೇನೆ ಅಂತ. ಅದು ಅಲ್ಲದೆ ನಾವು ಇದಕ್ಕೆ ಕ್ಯಾಶ್ಯೂ ಹಾಕಿದೇವಲ್ಲ, ಸೊ ರಿಚ್ ಆಗಿ ಟೇಸ್ಟ್ ಬರ್ತದೆ. ನಾನು ನಿಮ್ಗೆ ಈಗ ಸರ್ವ್ ಮಾಡ್ತೇನೆ. ತುಂಬಾ ಈಸಿಯಾಗಿಯೂ ಇತ್ತಲ್ಲ ರೆಸಿಪಿ? ಹೌದು, ತುಂಬಾ ಸಿಂಪಲ್ ಆಗಿದೆ. ತುಂಬಾ ಏನು ಮಸಾಲ ಎಲ್ಲ ಬ್ಲೆಂಡ್ ಮಾಡುವ ಟೆನ್ಷನ್ ಇಲ್ಲ, ಈಸಿಯಾಗಿ ರೆಡಿ ಆಗಿದೆ. ಅದು ಅಲ್ಲದೆ ಈ ಬ್ರೆಡ್ ಜೊತೆನೂ ಇದನ್ನು ತಗೊಳ್ಬೋದು. ಸಂಡೇ ಏನಾದರೂ ಉದಾಸೀನ ಆಯಿತು, ಏಳುವಾಗ ಲೇಟ್ ಆಯಿತು, ಆ ಥರ ಟೆನ್ಷನ್ ಇರುವಾಗ ಇದನ್ನು ಸುಲಭವಾಗಿ ಮಾಡ್ಕೊಳ್ಳೋಣ. ಎಸ್, ಪನ್ನೀರ್ ಅಂತೂ ಇರ್ತದೆ ನಾರ್ಮಲಿ. ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದೆ, ಅಂದ್ರೆ ನೋಡುವಾಗ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೇಕಲ್ಲ. ಎಸ್, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೀರ್ತಿ, ಮಟರ್ ಪನ್ನೀರ್ ಕರಿ ಜೊತೆ ನಾನು ನಿಮ್ಗೆ ನೀರ್ ದೋಸೆ ಮಾಡಿದ್ದೇನೆ. ಹೇಗಾಗಿದೆ ಅಂತ ನನಗೆ ಟೇಸ್ಟ್ ಮಾಡಿ ಹೇಳಿ. ಮಟರ್ ಪನ್ನೀರ್ ಜೊತೆ ನೀರ್ ದೋಸೆ ಕೂಡ ಕೊಟ್ಟಿದ್ದೀರಿ ಟೇಸ್ಟ್ ಮಾಡ್ಲಿಕ್ಕೆ. ಖಂಡಿತ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೇನೆ. ಓಕೆ, ನೀರ್ ದೋಸೆಗೂ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ ಅಂತ ಹೇಳಿದಿರಿ. ನಿಮ್ ಮುಖದಲ್ಲಿ ಏನ್ ಎಕ್ಸ್ಪ್ರೆಷನ್ ಬರ್ತದೆ ಅಂತ ನಾನು ವೇಟ್ ಮಾಡ್ತಾ ಇದ್ದೇನೆ. ಹೌದು, ನೀವು ಹೇಗೆ ಹೇಳಿದಿರಿ ಹಾಗೇನೆ ಬಂದಿದೆ. ಆಹಾ, ಸಖತ್ ಟೇಸ್ಟಿಯಾಗಿ ಬಂದಿದೆ. ಏನು ಹೇಳುವಂಥದ್ದು, ನೀವು ಹನಿ ಕೂಡ ಆ್ಯಡ್ ಮಾಡಿದ್ದೀರಲ್ಲ, ಅದು ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇದೆ. ಖಾರ ಜೊತೆಗೆ ಒಂದು ಸ್ವೀಟ್ ಟಚ್ ಕೊಟ್ಟಾಗಿದೆ. ಸೊ ರಿಚ್ನೆಸ್ ಏನು ಅಂತ ಹೇಳಿದ್ರಿ, ಅದು ಎದ್ದು ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಖಾರ ಕೂಡ ಆ್ಯಂಡ್ ಸ್ವೀಟ್ ಕೂಡ ಎರಡು ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ನೀರು ದೋಸೆ ಜೊತೆಗಂತೂ ತುಂಬ ಚೆನ್ನಾಗಿದೆ. ವೀಕ್ಷಕರೇ, ನೀವು ಇದನ್ನು ಟ್ರೈ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಈಸಿ ರೆಸಿಪಿ ತುಂಬ ಚೆನ್ನಾಗಿ ನೀರು ದೋಸೆ ಜೊತೆ ಬ್ಲೆಂಡ್ ಆಗ್ತಾ ಇದೆ. ಸೊ ಎಲ್ಲ ಜೊತೆ ಹೀಗೆ ಬ್ಲೆಂಡ್ ಆಗ್ತದೆ ಅಂತ ಅಶ್ವಿನಿ ಮೇಡಮ್ ಹೇಳಿದ್ದಾರೆ. ನಂಗಂತೂ ಸಖತ್ ಖುಷಿ ಕೊಟ್ಟಿದೆ. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ವೀಕ್ಷಕರೇ, ನಾನಂತೂ ಮಟರ್ ಪನ್ನೀರನ್ನು ಟೇಸ್ಟ್ ಮಾಡಿ ವಾವ್ ಅಂತ ಹೇಳಿದ್ದಾಯ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು ಅಂತ ಇದ್ರೆ ನೀವು ತಯಾರಿಸುವ ವಿಧಾನನ ಮತ್ತೊಮ್ಮೆ ನೋಡ್ಕೊಂಬನ್ನಿ. ಮಟರ್ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು: ಒಂದು ದೊಡ್ಡ ಬೌಲ್ನಲ್ಲಿ ಪನ್ನೀರ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಬಟಾಣಿ, ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಕಸೂರಿ ಮೇಥಿ, ಗೋಡಂಬಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ ಪುಡಿ, ಮೆಣಸಿನ ಹುಡಿ, 1 ರಿಂದ 2 ಚಮಚ ಜೇನುತುಪ್ಪ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, 2 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹಚ್ಚಿದ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು. ಪ್ಯಾನ್ ಅನ್ನ ಸ್ಟವ್ ಮೇಲಿಟ್ಟು ಪ್ಯಾನ್ ಕಾದ ಬಳಿಕ 1 ರಿಂದ 2 ಚಮಚ ಎಣ್ಣೆಯನ್ನು ಹಾಕಿ. ಎಣ್ಣೆ ಕಾದ ಬಳಿಕ ಸಣ್ಣಗೆ ಹೆಚ್ಚಿದ ನೀರುಳ್ಳಿಯನ್ನ ಸೇರಿಸಿ. ಬಣ್ಣ ಕೆಂಪಾದ ಮೇಲೆ ಅರ್ಧದಷ್ಟು ಈರುಳ್ಳಿಯನ್ನ ಒಂದು ಬೌಲ್ನಲ್ಲಿ ತೆಗೆದಿಟ್ಟು ಉಳಿದ ಈರುಳ್ಳಿಗೆ ಸ್ವಲ್ಪ ಚಕ್ಕೆ, ಲವಂಗವನ್ನು ಸೇರಿಸಿ. ನಂತರ ಟೊಮೆಟೊ, ಕರಿಬೇವು ಹಾಕಿ ಕೈಯಾಡಿಸಿ. ಬಳಿಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ. ಟೊಮೆಟೊ ಬೆಂದ ಬಳಿಕ ಪನ್ನೀರ್ ಸೇರಿಸಿ ಸ್ಟವ್ ಅನ್ನ ಲೋ ಫ್ಲೇಮ್ ನಲ್ಲಿ ಇಡಿ. ಮೊದಲೇ ಬೌಲ್ನಲ್ಲಿ ತೆಗೆಯಿಟ್ಟ ಈರುಳ್ಳಿಯನ್ನ ಬ್ಲೆಂಡರ್ಗೆ ಹಾಕಿ ಅದಕ್ಕೆ 2 ಚಮಚ ಗೋಡಂಬಿ, ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿಕೊಂಡ ಮಿಶ್ರಣವನ್ನ ಪನ್ನೀರಿಗೆ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನಂತರ ಬಟಾಣಿ, 1 ಸ್ಪೂನ್ ಮೆಣಸಿನ ಹುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ, ಕೊತ್ತಂಬರಿ ಪುಡಿಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಹಸಿಮೆಣಸಿನಕಾಯನ್ನು ಹಾಕಿ 5 ನಿಮಿಷ ಬೇಯಲು ಬಿಡಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೇನುತುಪ್ಪ ಹಾಕಿ ಫ್ಲೇಮ್ ಆಫ್ ಮಾಡಿದ ಬಳಿಕ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿದ್ರೆ ಬಿಸಿ ಬಿಸಿಯಾದ ಮಟರ್ ಪನ್ನೀರ್ ಸವಿಯಲು ಸಿದ್ಧ. ವೀಕ್ಷಕರೇ, ಇವತ್ತು ನಮ್ಮ ಸಂಚಿಕೆಯಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಿರುವಂಥದ್ದು ಟೋಸ್ಟರ್, ಎಲೆಗೆಂಟ್ ಡಿಸೈನ್ ಇರುವಂತಹ ಟೋಸ್ಟರ್. ಆ್ಯಂಡ್ ಸಂಡೇ ನಾವು ಲೇಸಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಸಡನ್ನಾಗಿ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ಈಸಿಯಾಗಿ ನೀವು ಬ್ರೆಡ್ಡನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಟೋಸ್ಟರ್ ನಿಮಗೆ ತುಂಬ ಯೂಸ್ಫುಲ್ ಆಗಿರ್ತದೆ. ಈ ಟೋಸ್ಟರನ್ನು ನೀವು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿಯಲ್ಲಿರುವಂತಹ ಮಳಿಗೆಗೆ ನೀವು ಇವತ್ತೇ ಭೇಟಿ ಕೊಡಿ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಟರ್ ಪನ್ನೀರ್ ಹೇಗೆ ಮಾಡೋದು ಅಂತ ಅಶ್ವಿನಿ ಮೇಡಮ್ ಅವ್ರು ನಮಗೆ ಹೇಳ್ಕೊಟ್ರು. ಬನ್ನಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರೋಣ. ಮೇಡಮ್ ತುಂಬ ಚೆನ್ನಾಗಿ ಮಾಡ್ಕೊಂಡ್ರಿ. ನಾನಂತ ಹೇಳಿದ್ದೇನೆ ವಾವ್ ಅಂತ, ಮನಸ್ಸಿಂದ ಹೇಳಿದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಒಳ್ಳೆ ಡಿಶನ್ನು ನಮಗೆ ಹೇಳ್ಕೊಟ್ಟೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಕೀರ್ತಿ. ನಿಮಗೂ ಹಾಗೂ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಸ್ಪಂದನ ವಾಹಿನಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲಿ ನಿಮಗೆ ಅಚ್ಚರಿಯಾಗುವಂತಹ ಡಿಶ್ಗಳನ್ನು ನಾವು ನಿಮಗೆ ಮಾಡಿ ತೋರಿಸ್ತೇವೆ. ಸೊ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಡಿಶ್ನೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೇವೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.